ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನಾ ಗೌಡ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ಹೇಳಿದ್ರೆ, ನಾಳೆ ನಾವು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇಂದಿನ ದಿವಸ ನಾವು ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನು ಲೈಫಲ್ಲಿ ಒಂದು ಸತಿನಾದರೂ ಕುಂಭಮೇಳಕ್ಕೆ ಹೋಗಲೇಬೇಕು. ಹಾಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲೇಬೇಕು. ಮುಂದಿನ ಸತಿ ಬರುವಂಥ ಮಹಾಕುಂಭಮೇಳದಲ್ಲಿ ನಾವಂತೂ ಬದುಕಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ಸಿಕ್ಕಿರೋ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಂದಿನ ದಿವಸ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಅಲ್ಲಿ ತುಂಬ ಅಂದರೆ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಸ್ವೆಟರ್ಸು, ಗ್ಲೌಸ್ ಎಲ್ಲ ತೊಗೋಬೇಕಾಗಿತ್ತು. ಹಾಗೆ ಆಫೀಸ್ನ ಮುಗಿಸ್ಕೊಂಡು ನಮ್ಗೆ ಏನೇನು ಐಟಮ್ಸ್ ಬೇಕೋ ಎಲ್ಲನೂ ತೊಗೊಂಬರೋಣ ಅಂತ ಹೇಳಿ ಹೊರಟ್ವಿ. ಬೈ ಮಿಸ್ಸಾಗೆ ನನ್ನ ಹಸ್ಬೆಂಡ್ ಫೋನ್ನ ಕೆಳಗಡೆ ಬೀಳಿಸಿ ಕಂಪ್ಲೀಟ್ ಡಿಸ್ಪ್ಲೇನ ಹಾಳು ಮಾಡಿಬಿಟ್ಟಿದ್ದೆ. ಸೊ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಬರೋಣ ಆನ್ ದ ವೇ ಅಂತ ಹೇಳಿ ಹೊರಟ್ವಿ. ಸೊ ನಾನಂತೂ ಇನ್ನೂ ಏನೂ ಪ್ಯಾಕಿಂಗ್ ಸ್ಟಾರ್ಟೇ ಮಾಡಿರಲಿಲ್ಲ. ತುಂಬ ಜನ ಅಲ್ಲಿ ಚಳಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಸೀರೆ ತೊಗೊಂಡೋಗೋದ, ಚೂಡಿದಾರ್ ತೊಗೊಂಡೋಗೋದ, ಇಲ್ಲ ಯಾವ ಥರ ಡ್ರೆಸ್ ತೊಗೊಂಡೋಗ್ಬೇಕು ಅನ್ನೋದೇ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಸೊ ನೀವೇ ನೋಡಿ ಡಿಸ್ಪ್ಲೇ ಯಾವ ಥರ ಆಗಿಬಿಟ್ಟಿದೆ ಅಂತ. ಸುಮ್ಮನೆ 20,000 ಬ್ಲೇಡ್ ಆಯಿತು. ಒಂದು ಸ್ವಲ್ಪ ಬಿಸ್ಸಕ್ಕೆ ಕೆಳಗಡೆ ಬಿದ್ದು ಅಷ್ಟೇ, ಫುಲ್ ಕಂಪ್ಲೀಟ್ ಡಿಸ್ಪ್ಲೇ ಹಾಳಾಗೋಯಿತು. ಅದನ್ನು ರಿಪೇರ್ ಮಾಡ್ಸೋಕ್ಕೆ ಇವಾಗ 20,000 ಕೊಡಬೇಕು. ಒಂದು ಫೋನೇ ಬಂದುಬಿಡುತ್ತೆ ಅಂತ ಅನ್ನಿಸ್ತು ನನಗಂತೂ. ಹಾಗೆ ನನಗೆ ಗ್ಲೌಸು ಮತ್ತು ಟರ್ಮಲ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ಡೆಕೊತ್ಲಾನಿಗೆ ಹೋದ್ವಿ. ನಾವು ಹೋಗಿದ್ದು ಬಂದು ಲುಲು ಮಾಲಲ್ಲಿರೋ ಡೆಕೊತ್ಲಾನು. ಅಲ್ಲಂತೂ ಸುಮ್ಮನೆ ಹೆಸರಿಗಷ್ಟೇ ಡೆಕೊತ್ಲಾನ ಓಪನ್ ಮಾಡಿದ್ದಾರೆ, ಬಟ್ ಆಪ್ಷನ್ಸ್ ಇಲ್ಲ, ಕಲೆಕ್ಷನ್ಸ್ ಇಲ್ಲ, ಏನಂದರೆ ಏನೂ ಇಲ್ಲ. ನಮಗೆ ಬೇಕಾಗಿರೋ ಅಂಥ ಐಟಮ್ ಅಂತೂ ಒಂದೂ ಇರಲಿಲ್ಲ. ಬಟ್ ಏನಿತ್ತು ಅದರಲ್ಲೇ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದ್ವಿ. ಹಾಗೆ ನನ್ನ ಹಸ್ಬೆಂಡ್ಗೆ ಸನ್ ಗ್ಲಾಸಸ್ ಬೇಕಾಗಿತ್ತು ಅಂತ ಹೇಳಿ ಲೆನ್ಸ್ ಕಾರ್ಟಿಗೆ ಹೋದ್ವಿ. ಲೆನ್ಸ್ ಕಾರ್ಟಲ್ಲೂ ಅಷ್ಟೇ ಸನ್ ಗ್ಲಾಸಸ್ ಕಲೆಕ್ಷನ್ಸೇ ಇರಲಿಲ್ಲ. ಅಲ್ಲೂ ಸ್ವಲ್ಪ ಬೇಜಾರಾಯಿತು. ಸೊ ಏನಿತ್ತು ಅದನ್ನೇ ತೊಗೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು ನೈಟು ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಇತ್ತು. ಸೊ ಅದಕ್ಕೋಸ್ಕರ ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೆ. ಹಾಗೆ ಅಲ್ಲಿಂದ ಬಂದಮೇಲೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟೆ. ಬಟ್ ಅಲ್ಲಿಂದ ಬರೋಷ್ಟೊತ್ತಿಗೆ 12 o'clock ಆಗಿತ್ತು. ನನಗಂತೂ ಪ್ಯಾಕಿಂಗ್ ಮಾಡೋ ಅಷ್ಟು ಶಕ್ತಿನೂ ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟೆ. ಬಟ್ ನನಗಂತೂ ರಿಯಲಿ ಗೊತ್ತಿಲ್ಲ ಏನು ತೊಗೊಂಡೋಗ್ಲಿ, ಯಾವ ಥರ ತೊಗೊಂಡೋಗ್ಲಿ ಅಂತ. ಬಟ್ ಸ್ಟಿಲ್ ಆದರೂ ಬೆಳಗ್ಗೆ ಎದ್ದು ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗೇ ಮಲ್ಕೊಂಡೆ. ಮಾರ್ನಿಂಗ್ 6 o'clockಗೆ ಎದ್ದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎದ್ದೆ. ಬಟ್ ಎದ್ದೇಳೋದಕ್ಕೆ ಮನಸ್ಸಿರಲಿಲ್ಲ. ನೈಟ್ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಆದ್ರೂ ಕೂಡ ಎದ್ದು ಎಲ್ಲ ಪ್ಯಾಕಿಂಗ್ ಮಾಡಲೇಬೇಕಾಗಿತ್ತು. ಯಾಕಂದರೆ 1 o'clockಗೆ ಫ್ಲೈಟ್ ಇದ್ದಿದ್ದರಿಂದ ಲೇಟ್ ಆಯಿತು ಅಂತ ಅಂದರೆ ಅರ್ಜೆಂಟಲ್ಲಿ ತುಂಬ ಐಟಮ್ಸ್ ಮರ್ತೋಗ್ಬಿಡ್ತೀನಿ ಪ್ಯಾಕ್ ಮಾಡೋದಕ್ಕೆ ಅಂತ ಬೆಳಿಗ್ಗೆನೇ ಬೇಗ ಎದ್ದು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ. ಸೊ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲನೂ ಲಿಸ್ಟ್ ಮಾಡ್ಕೊಂಡಿದ್ದೆ. ಗ್ಲೌಸು, ಕ್ಯಾಪು, ಶಾಲು, ಸ್ವೆಟರ್ಸ್ ಪ್ರತಿಯೊಂದೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರಯಾಗ್ರಾಜಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲನೂ ಸ್ಟಾಪ್ ಮಾಡಿದಾರಂತೆ. ಸೊ ಅದಕ್ಕೆ ಲಗೇಜ್ನ ಕಮ್ಮಿ ತೊಗೊಂಡು ಬನ್ನಿ ಅಂತ ಹೇಳ್ತಿದ್ರು. ಬಟ್ ಆದರೆ 5 ದಿವಸ ಹೋಗ್ತಿರೋದ್ರಿಂದ ಬಟ್ಟೆಗಳು ಜಾಸ್ತಿನೇ ಆಗುತ್ತೆ. ಹಾಗೆ ಸ್ವೆಟರು, ಜಾಕೆಟ್ಸ್ ಎಲ್ಲನೂ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕನ್ಸ್ಯೂಮ್ ಆಗೇ ಆಗುತ್ತೆ. ಸೊ ಏನೇ ಕಮ್ಮಿ ಮಾಡಿದ್ರೂ 2 bags ಆಗೇ ಬಿಡ್ತು. ಸೊ ನೋಡೋಣ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ. ನನಗಂತೂ ಈ ಕುಂಭಮೇಳ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಹಾಗೆ ಸ್ವಲ್ಪ ಭಯನೂ ಇದೆ, ಹೇಗೆ ಅಲ್ಲೆಲ್ಲ ಮ್ಯಾನೇಜ್ ಮಾಡೋದು ಅಂತ. ಬಟ್ ಸ್ಟಿಲ್ ನೋಡೋಣ ಹೇಗಿರುತ್ತೆ ಅಂತ. ಪ್ರತಿಯೊಂದು ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತೀನಿ. ಸೊ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕುಂಭಮೇಳದ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಆ್ಯಂಡ್ ಡೀಟೇಲ್ಸನ್ನು ಕೊಡ್ತಾ ಇರ್ತೀನಿ. ಹಾಗೆ ನಮಗೆ ಫ್ಲೈಟ್ ಚಾರ್ಜ್ ಎಷ್ಟಾಯಿತು, ಅಕಾಮಿಡೇಷನ್ ಮತ್ತು ಫುಡ್ಡಿಗೆಲ್ಲ ಎಷ್ಟಾಯಿತು ಅಂತ ಹೇಳಿ ನಾನು ಕಂಪ್ಲೀಟಾಗಿ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ.